ವಾರದ ಕತೆ ಕಿಚ್ಚನ ಜೊತೆ ವೇಟ್ ಮಾಡ್ತಾ ಇದ್ದೀರಲ್ವಾ? ಅವಾಗ್ಲೇ ಮೊದಲನೇ ಪ್ರಮೋ ಬಂದಿದೆ. ಒಂದ್ಸಲ ಪ್ರಮೋನ ನೋಡ್ಕೊಂಬರೋಣ. ಎಲ್ರಿಗೂ ಗೊತ್ತಿರೋ ಹಾಗೇನೆ ಮೊದಲಿನ ಫೋಟೋ ಇರೋದೇನೆ ಗಿಲ್ಲಿ, ರಕ್ಷಿತಾ, ರಘು. ಇದೇ ಪ್ರಮೋನ ಬೆಳಗ್ಗೆ ಸಾಟರ್ಡೆ ಸಂಡೇ ಬಿಡ್ತಾರೆ. ಕ್ಲಾಸ್ ತಗೊಳೋದು ಇವರಿಗೆ ಏನಾದ್ರು ಗೊತ್ತಿರುತ್ತೆ, ಮಾಮೂಲೆ ಅಲ್ವಾ ಅದು. ಎಷ್ಟೆಷ್ಟೋ ವಿಷಯಗಳು ನಡೆದಿರುತ್ತೆ. ಪ್ರಮೋದಲ್ಲಿ ಬರೋದು ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಅಂದಂಗೆ ಇದೇ ಬರೋದು. ನೋಡಿ ಬಂದಿದೆ ಪ್ರಮೋ, ನೋಡ್ಕೊಂಬರೋಣ ಒಂದ್ಸಲ. ಇಲ್ಲಿ ಮತ್ತೆ ರಘು ಯಾರಾದ್ರೂ ಕ್ಲೋಸ್ ಆದ್ರೆ ನಿಮಗಾಗಲ್ಲ. ನಂಗೆ ಬೇಡ. ನೀವು ರಘುವಣ್ಣಗೆ ಯೂಸ್ ಮಾಡ್ತಾರೆ. ನಂದು ರಘುವಣ್ಣ ಕಂಫರ್ಟ್ ಝೋನ್ ಅದಕ್ಕೆ ಅವ್ರಿಗೆ ಇಲ್ಲ. ಸಂಬಂಧ ಇಟ್ಕೊಂಡು ನಾವು ಮನೆನ ನರಕ ಮಾಡ್ತಾ ಇದೀವಿ ಅಂದ್ರೆ ಪಾಯಿಂಟ್. ಸಂಬಂಧನು ಶಾಶ್ವತ ಅಲ್ಲ, ಯಾರಪ್ಪನ ಮನೆನೂ ಅಲ್ಲ. ನಿಮ್ 3 ಜನದಲ್ಲಿ ಯಾರು ಗೆಲ್ಬೇಕು? ಫಸ್ಟ್ ನಾನು. ಎಲ್ಲ ಸಂಬಂಧ ಕಟ್ಕೊಂಡ್ರೆ ನನ್ನ ತಂಗಿ ಪಾರ್ಲಪ್ಪನ ಆಗುತ್ತೆ. ಈಗ ಹೋಗ್ತೀರಿ ಎಲ್ಲಾರು ನೋಡ್ಬೇಕಂದ್ರೆ ಕಿಚ್ಚರ ಜೊತೆ ರಕ್ಷಿತಾ ಇಲ್ಲಿ ಮತ್ತೆ ರಘು ಯಾರಾದ್ರೂ ಕ್ಲೋಸ್ ಆದ್ರೆ ನಿಮಗಾಗಲ್ಲ. ನಂಗೆ ಬೇಡ. ನೀವು ರಘುವಣ್ಣಗೆ ಯೂಸ್ ಮಾಡ್ತಾರೆ. ನಂದು ರಘುವಣ್ಣ ಕಂಫರ್ಟ್ ಝೋನ್ ಅದಕ್ಕೆ ಅವ್ರಿಗೆ ಇಲ್ಲ. ಸಂಬಂಧ ಇಟ್ಕೊಂಡು ನಾವು ಮನೆನ ನರಕ ಮಾಡ್ತಾ ಇದೀವಿ ಅಂದ್ರೆ ಪಾಯಿಂಟ್. ಸಂಬಂಧನು ಶಾಶ್ವತ ಅಲ್ಲ, ಯಾರಪ್ಪನ ಮನೆನೂ ಅಲ್ಲ. ನಿಮ್ 3 ಜನದಲ್ಲಿ ಯಾರು ಗೆಲ್ಬೇಕು? ಫಸ್ಟ್ ನಾನು. ಎಲ್ಲ ಸಂಬಂಧ ಕಟ್ಕೊಂಡ್ರೆ ನನ್ನ ತಂಗಿ ಪಾರ್ಲಪ್ಪನ ಆಗುತ್ತೆ. ಗೊತ್ತಿರೋದೇ ಅಲ್ವಾ, ಅದ್ರಲ್ಲೇನಿದೆ. ಯಾವ ಸಂಬಂಧನೂ ಶಾಶ್ವತ ಅಲ್ಲ. ಮನೇಲಿ ಇರೋ ಸಂಬಂಧಗಳೇ ಇವಾಗ ಶಾಶ್ವತ ಅಲ್ಲ ಅಂತದ್ರಲ್ಲಿ ಬಿಗ್ ಬಾಸ್ ಮನೆ ಒಳಗ ಸಂಬಂಧಗಳು ಶಾಶ್ವತನ? ಯಾರು ಗೆಲ್ಬೇಕು ಅಂದ್ರೆ ನಾನೇ ಗೆಲ್ಬೇಕು ಅಂತ ಹೇಳದ್ರಲ್ಲಿ ಅದ್ರಲ್ಲೇನು ಇಲ್ಲ. ಎಲ್ರು ನನ್ ಸಿನಿಮಾನೇ ಗೆಲ್ಬೇಕು ಅಂತ ಅನ್ನಲ್ವಾ, ಹಂಗೆ ಸಿನಿಮಾಗಳಲ್ಲಿ ಎಲ್ಲರೂ ಇರ್ತಾರೆ. ವಿಲನ್ಗಳು, ಹೀರೋಗಳು ಎಲ್ಲ ಇರ್ತಾರೆ. ಆದ್ರೆ ಸಿನಿಮಾ ಗೆಲ್ಬೇಕು, ಹೀರೋ ಗೆಲ್ಬೇಕು ಅಂತಾರಲ್ಲ, ಆತರ ಇದು ಕೂಡ ಬಿಗ್ ಬಾಸ್ ಮನೆ ಒಳಗಡೆ ಎಲ್ಲದನ್ನು ನಡೆಯುತ್ತೆ. ಸಿನಿಮಾದಲ್ಲಿ ಸಂಬಂಧಗಳು ಹೆಂಗಿರ್ತಾವೋ ಬಿಗ್ ಬಾಸ್ ಮನೇಲೂ ಹಂಗೆ. ಬಿಗ್ ಬಾಸ್ ಮನೇಲೂ ಸಿನಿಮಾ ಮಾಡ್ತಾ ಇದಾರಲ್ಲ ಕೆಲವರೆಲ್ಲ, ಆಕ್ಟಿಂಗ್ ಮಾಡ್ತಾ ಇದಾರಲ್ವ, ಅದನ್ನ ಮೇಲೆತ್ತಿ ಕೂರಿಸ್ತಾ ಇದಾರೆ ಬಿಗ್ ಬಾಸ್. ನೋಡ್ತೀವಿ ಇವತ್ತಿನ ಹೇಗಿರುತ್ತೆ ಏನ್ ಕತೆ ಅಂತ. ಇಂಟ್ರೆಸ್ಟಿಂಗ್ ಆಗಿದೆ ಇವತ್ತಿನ ಪ್ರಮೋ. ನೆಕ್ಸ್ಟ್ ಏನೇನಾಗ್ಬೋದು ಅನ್ನೋದ ಈ ಪ್ರಮೋ ನೋಡಿ ಯಾವ್ದು ಡಿಸೈಡ್ ಮಾಡಬಾರ್ದು. ವೋಟಿಂಗ್ ಮಾಡೋರು ನಿಮ್ಗೆ ಇಷ್ಟ ಬಂದವರಿಗೆ ವೋಟ್ ಮಾಡಿ. ವಾರ ಎಲ್ಲ ನೋಡಿದೀವಲ್ವಾ, ಯಾರ್ಯಾರ ಏನೇನ್ ಕತೆ, ಯಾರ್ಯಾರ ಸಂಬಂಧ ಹೇಗಿತ್ತು, ಏನ್ ಕತೆ ಅಂತ. ಆ ವಿಚಾರಗಳೆಲ್ಲ ಬರ್ತಾವ, ಇಲ್ಲ ಕೇವಲ ರಕ್ಷಿತನ ವಿಚಾರ ಮಾತ್ರ ಬರುತ್ತಾ ಅಂತ. ಯಾಕೆಂದ್ರೆ ರಕ್ಷಿತಾ ಅಲ್ಲಿ ಎಲ್ರಿಗೂ ಟಾರ್ಗೆಟ್. ಸಾಟರ್ಡೆ ಸಂಡೇ ರಕ್ಷಿತಾನೇ ಟಾರ್ಗೆಟ್ ಆಗೋದು. ಯಾಕೆಂದ್ರೆ ಅಲ್ಲಿ ಕೇಳಿದಾಗ ಉತ್ತರ ಕರೆಕ್ಟ್ ಆಗಿ ಕೊಡಕ್ ಸ್ವಲ್ಪ ಭಯ ಬಿದ್ದು ಅಲ್ಲಿಗೆ ಸ್ಟಾಪ್ ಮಾಡ್ಬಿಡ್ತಾಳಲ್ಲ. ನಗೋಕ್ ಬೇಕಲ್ಲ ಜನಕ್ಕೆ, ಅದಕ್ಕೋಸ್ಕರ ರಕ್ಷಿತನ್ನೇ ಇಟ್ಕೊಂಡು